ಜನಾರ್ದನ ರೆಡ್ಡಿ ಪತ್ನಿಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ. ಘಟನೆಗೆ ಸಂಬಂಧಪಟ್ಟಂತೆ 8 ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ನ 8 ಜನ ಅನ್ನೋ ತಿಳಿದು ಬರ್ತಾ ಇದೆ. ಅದರಲ್ಲಿ ಇನ್ನೂ ಶಾಕಿಂಗ್ ಡೀಟೇಲ್ಸ್ ಅಂದ್ರೆ 6 ಜನ ಇನ್ನೂ ಮೈನರ್ಸು, 2 ಮಾತ್ರ ಮೇಜರ್. ರೀಲ್ಸ್ ಮಾಡೋಕೆ ಹೋಗಿ ಬೆಂಕಿ ಹಚ್ಚಿರುವ ಶಂಕೆ ಇದೆ. ಬಟ್ ಹಿಂಗ್ಯಾಕೆ ರೀಲ್ಸ್ ಮಾಡ್ತಾರೆ? ಕಂಡೋರ್ ಪ್ರಾಪರ್ಟಿಗೆ ಬೆಂಕಿ ಹಚ್ಚಿ ರೀಲ್ಸ್ ಗೀಳು ಅದೇನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಸುಮ್ಮನೆ ಡೈವರ್ಟ್ ಮಾಡೋದಕ್ಕೆ ಒಂದು ಆ್ಯಂಗಲ್ ಕೊಡ್ತಾ ಇದ್ದಾರಾ, ತಣ್ಣಗೆ ಮಾಡೋಕ್ಕೆ ಒಂದು ಆ್ಯಂಗಲ್ ಕೊಡ್ತಾ ಇದ್ದಾರಾ ಅನ್ನೋ ಅನುಮಾನ. ಈಗ ರೀಲ್ಸ್ ಎಷ್ಟು ಜನ ಮಾಡ್ತಾರೆ, ಎಷ್ಟು ಜನರ ಹತ್ರ ಅಕೌಂಟ್ ಇದೆ, ಎಲ್ಲರೂ ಮಾಡ್ತಾರೆ. ಯಾರಾದರೂ ಕಂಡ್ಕೊಂಡವ್ರು ಮನೆಗೆಲ್ಲ ಹೋಗ್ಬಿಟ್ಟು ಬೆಂಕಿ ಹಚ್ಬಿಟ್ಟು ರೀಲ್ಸ್ ಮಾಡ್ಕೊಳ್ತಾರ? ಆ ರೀಲ್ಸ್ ಗಿಟ್ಟೋ ವ್ಯೂ ಆದರೂ ಏನು, ಆಮೇಲೆ ಆಲೋಚನೆ ಆದರೂ ಏನು? ಸುಮ್ಮನೆ ಇದನ್ನು ತಣ್ಣಗೆ ಹಾಕ್ಸೋದಕ್ಕೆ, ಡೈವರ್ಟ್ ಮಾಡೋದಕ್ಕೆ ಹೀಗೆ ಯಾರೋ 8 ಜನನ ತಂದು ಕೂರಿಸ್ತಾ ಇದ್ದಾರಾ? ಇದೊಂದು ಅನುಮಾನ ಇದೆ. ಮತ್ತು ಸೆಕ್ಯೂರಿಟಿ ಇಷ್ಟು ದೊಡ್ಡ ವಿಸ್ತೃತವಾದಂತಹ ಲೇಔಟ್ಗೆ ಯಾಕಿರಲಿಲ್ಲ? ಆಮೇಲೆ ಘಟನೆ ಆಗಿದ ತಕ್ಷಣವೇ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಅವ್ರು ಯಾಕಂದ್ರು? 3 ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್. ಈಗ ರೀಲ್ಸ್ ಮಾಡೋರು ಸುಮಾರು ಜನ ನೋಡ್ತೀವಿ ನಾವು, ದಿನ ಬೆಳಗಾದರೆ ಸಾವಿರಾರು ಜನರು ನೋಡ್ತೀವಿ. ಕಂಡೋರ್ ಪ್ರಾಪರ್ಟಿಗೆ ಬೆಂಕಿ ಹಚ್ಚಿ ರೀಲ್ಸ್ ಮಾಡೋ ಗೀಳ್ ಯಾರಿಗೂ ಇರಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಇಲ್ಲಿ ಯಾರು 8 ಜನ, ಅವ್ರ ಹಿನ್ನೆಲೆ ಏನು? ಮತ್ತು ಅಕಸ್ಮಾತ್ ಇಡೀ ಪ್ರಕರಣವನ್ನು ತಣ್ಣಗಾಕ್ಸೋದಕ್ಕೆ ಇಂಥದ್ದೊಂದು ಆಯಾಮವನ್ನು ತಂದಿದ್ದಾರಾ? ಇದೊಂದು ಅನುಮಾನ ಬರುತ್ತೆ. ಮಮತಾ, ಆ ರೀತಿ ಅನುಮಾನ ಬರುವಂಥದ್ದು ಕೂಡ ಸಹಜ. ಯಾಕಂದ್ರೆ ಇಲ್ಲಿ ಸಿಟಿ ಬಿಟ್ಟು ಹೊರಗಡೆ ಇರುವಂಥ ಲೇಔಟ್ ಇದು. ಆದರೆ ಇಲ್ಲಿ ಅವರು 8 ಜನ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲಿಗೆ ಯಾಕೆ ಬಂದರು ಮತ್ತು ಇಲ್ಲೇ ರೀಲ್ಸ್ ಯಾಕೆ ಮಾಡಿದ್ರು ಅನ್ನುವಂಥ ಅನುಮಾನಗಳು ಕೂಡ ಸಹಜವಾಗಿಯೇ ಮೂಡುತ್ತವೆ. ಆದರೆ ಇನ್ನೂ ಒಂದನ್ನು ಗಮನಿಸಬೇಕು ಮಮತಾ, ಯಾಕಂದ್ರೆ ಇದು ಇಲ್ಲಿ ಯಾವುದೇ ರೀತಿಯ ಭದ್ರತೆ ಇಲ್ಲ. ಒಟ್ಟು 109 ಎಕರೆ ಲೇಔಟನ್ನು ಮಾಡಿದ್ದಾರೆ. ಆದರೆ ಒಂದು ಸೆಕ್ಯೂರಿಟಿಯನ್ನು ಕೂಡ ಇಲ್ಲಿ ನೇಮಕ ಮಾಡಿಲ್ಲ. ಅದ್ರ ಜೊತೆಗೆ ಏನು ಒಂದು ಮಾಡೆಲ್ ಹೌಸನ್ನು ರೆಡಿ ಮಾಡ್ಕೊಂಡಿದ್ರು, ಅಲ್ಲಿ ಒಂದು CC ಕ್ಯಾಮ್ರಾನು ಕೂಡ ಅಳವಡಿಕೆ ಮಾಡಿಲ್ಲ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ಬಂದು ವಾಕ್ ಮಾಡ್ತಿದ್ರು ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಕೆಳಗಿನ ದೃಶ್ಯಾವಳಿಗಳಲ್ಲಿ ಸಹಿತ ಗಮನಿಸಬಹುದು. ಇಲ್ಲಿ ಸುಮಾರು ದಿನಗಳಂದ್ರೆ 2011ರಲ್ಲಿ ಈ ಒಂದು ಮಾಡೆಲ್ ಹೌಸ್ ನಿರ್ಮಾಣಗೊಂಡಿರುವಂಥದ್ದು. ಅಲ್ಲಿಂದ ಇಲ್ಲಿವರೆಗೂ ಸಹಿತ ಇಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ. ಆದರೆ ಕೇವಲ ಲೇಔಟ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಅದಾದ್ಮೇಲೆ ಇಲ್ಲಿ ಸೈಟ್ಗಳು ಸೇಲ್ ಆಗಿರಲಿಲ್ಲ. ಬದಲಾಗಿ ಒಂದು ಮಾಡೆಲ್ ಹೌಸ್ ಅನ್ನ ನಿರ್ಮಾಣ ಮಾಡಿ ಇದನ್ನ ಈ ಒಂದು ಮನೆಗಳನ್ನ ಅಂದ್ರೆ ಲೇಔಟ್ಗಳನ್ನ ಫ್ಲಾಟ್ಗಳನ್ನ ಖರೀದಿ ಮಾಡ್ಲಿಕ್ಕೆ ಬಂದವರಿಗೆ ಈ ರೀತಿಯಾಗಿ ಮನೆಗಳನ್ನ ಕಟ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ತೋರಿಸೋದಕ್ಕೋಸ್ಕರ ಇನ್ನು ಮಾಡೆಲ್ ಹೌಸ್ ಅನ್ನು ನಿರ್ಮಾಣ ಮಾಡಿದ್ರು ಬಿಟ್ಟರೆ ಇಲ್ಲಿ ಯಾರು ಕೂಡ ವಾಸ ಮಾಡ್ತಿರ್ಲಿಲ್ಲ. ಹೀಗಾಗಿ ಇಲ್ಲಿ ಸಾಕಷ್ಟು ಜನರು ಬಂದು ಹೋಗ್ತಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಆದರೆ ಅದೆಲ್ಲದೂ ಕೂಡ ಪೊಲೀಸರ ತನಿಖೆ ನಂತರವಷ್ಟೇ ಹೊರಗೆ ಬರಬೇಕಿದೆ. ಆದರೆ ಒಂದು ಸಹಜ ಮಮತಾ ಅನುಮಾನ ಬರುವಂಥದ್ದು ಏನಂದ್ರೆ ಆ ಒಂದು 8 ಜನ ಯುವಕರೇನು ಈಗಾಗಲೇ ಸದ್ಯಕ್ಕೆ ಪೊಲೀಸರು ವಶದಲ್ಲಿದ್ದಾರೆ. ಅವರು ಇದೇ ಸ್ಥಳಕ್ಕೆ ಯಾಕೆ ಬಂದ್ರು, ಇಲ್ಲಿ ಯಾವಾಗಿಂದ ಬರ್ತಿದ್ರು, ಮತ್ತೆ ಇಲ್ಲಿ ಬಂದು ಏನೆಲ್ಲ ಮಾಡ್ತಿದ್ರು ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಸೆಕ್ಯೂರಿಟಿ ಇರಲಿಲ್ಲ, CC ಕ್ಯಾಮ್ರಾಗಳಿರಲಿಲ್ಲ, ಎಷ್ಟು ದಿನಗಳಿಂದ ಬರ್ತಿದ್ರು, ಅಥವಾ ಅವರನ್ನು ಯಾರಾದ್ರೂ ಕಳಿಸಿದ್ರ, ರೀಲ್ಸ್ ಮಾಡಬೇಕು ಅನ್ನುವಂಥದ್ದು ಡೈವರ್ಟ್ ಅಟೆನ್ಷನ್ಗೋಸ್ಕರ ಮಾಡ್ತಾ ಇರೋದ, ಇವೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಆದರೆ ಸದ್ಯಕ್ಕೆ 8 ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರಲ್ಲಿ 6 ಜನ ಅಪ್ರಾಪ್ತರಿದ್ದಾರೆ. ಅವರೆಲ್ಲರನ್ನೂ ಕೂಡ ಇದೀಗ ಒಂದು ಅಜ್ಞಾತ ಸ್ಥಳದಲ್ಲಿಟ್ಟು ತೀವ್ರ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಮಮತಾ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ್ವಿ ಅಮರೇಶ್.